ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಸೋಮಲಿಂಗುಪ್ಪಾರ್ ಕೌಲ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇಂದು ನಾವು ಮಕ್ಕಳಿಗಾಗಿ ಒಂದು ಹೊಸ ಕಲಿಕೆಯನ್ನು ಪ್ರಾರಂಭಿಸಬೇಕಂತ ಅಭಿಲಾಷೆಯಿಂದ ಈ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೇನೆ ಸ್ನೇಹಿತರೆ. ಏನಾದರೂ ತಪ್ಪಾದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ನಾನು ಕೂಡಿಸುವುದು ಲೆಕ್ಕವನ್ನು ಕೂಡಿಸುವುದರ ಬಗ್ಗೆ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕನ್ನುವ ಆಶೆಯೊಂದಿಗೆ ಇದು ಮಾಡ್ತಾಯಿದ್ದೇನೆ ಸ್ನೇಹಿತರೆ. ಕೂಡಿಸು ಅಥವಾ ವ್ಯವಕಲನ ಮಾಡು. ಸಂಕಲನ, ಇದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೂಡಿಸ್ತೀನಿ. ಕೂಡಿಸು ಅಥವಾ ವ್ಯವಕಲನ, ಇದರ ಚಿಹ್ನೆ ಪ್ಲಸ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಎರಡು ಸಮ ಆಗಿರುತ್ತೆ. ಈ ಒಂದು ಚಿಹ್ನೆಯನ್ನು ಬಳಸ್ಕೊಂಡು ನಾವು ಇವತ್ತು ನಿಮಗೆ ಲೆಕ್ಕವನ್ನು ಹೇಳ್ತೇನೆ. ಮೊದಲಿಂದ 2 ಅಂಕಿಯಿಂದ ಪ್ರಾರಂಭಿಸೋಣ. 12 ಮತ್ತು 11 ಇವುಗಳನ್ನು ಕೂಡಿದಾಗ ಎಷ್ಟಾಗುತ್ತೆ ಅಂತ ಕೇಳಿಸ್ತಾರೆ ಸ್ನೇಹಿತರೆ. 2 ಈ ಒಂದು ಇದರಿಂದ ಹೋಗಬೇಕು, ಈ ಒಂದು ವೇಳಿಂದ ಹಿಂದಿನಿಂದ ಹೋಗಬೇಕು ಸ್ನೇಹಿತರೆ. 2 1 ಕೂಡಿಸಿದಾಗ 3 ಆಗುತ್ತೆ. 2 1 ಕೂಡಿಸಿದಾಗ 3 ಅಂತ ಆನ್ಸರ್ ಬರುತ್ತೆ ಸ್ನೇಹಿತರೆ. ಹಾಗೆ 1 1 ಕೂಡಿಸಿದಾಗ 2. ನಾನು ನಿಮಗೆ ಸ್ವಲ್ಪ ಮೇಲುಗಡೆ ತೋರಿಸ್ತೇನೆ, ಬರದೆ 1 2 1 1 ಇವುಗಳನ್ನು ಕೂಡಿಸಿದೆ ಅಂತ ಲೆಕ್ಕ ಕೊಟ್ಟಾಗ 2 ಮತ್ತು 1 ಎರಡನ್ನು ಕೂಡಿಸಿದಾಗ 3 ಅಂತ ಆನ್ಸರ್ ಬರುತ್ತೆ. 1 ಮತ್ತು 1 ಕೂಡಿಸಿದಾಗ 2 ಅಂತ ಆನ್ಸರ್ ಬರುತ್ತೆ. ಅಂದರೆ 11 ರೂಪಾಯಿ ಪ್ಲಸ್ 12 ರೂಪಾಯಿಗಳು ಒಟ್ಟು ಸೇರಿಸಿದಾಗ 23 ರೂಪಾಯಿಗಳು ಆಗುತ್ತವೆ. ಹಾಗೆಯೇ ನಮ್ಮ ಹತ್ರ 50 ರೂಪಾಯಿ ಒಬ್ಬರಿಗೆ ಹಾಗೆ 48 ರೂಪಾಯಿ ಒಬ್ಬರಿಗೆ ಕೊಟ್ಟರೆ ನಮ್ಮ ಹತ್ರ ಇಬ್ಬರ ಹತ್ರ ಎಷ್ಟು ಅಮೌಂಟ್ ಆಯಿತು ಅಂತ ಕೇಳ್ತಾರೆ. ಮತ್ತು ಇದೇ ಥರ ಕೂಡಿಸ್ಬೇಕು ಸ್ನೇಹಿತರೆ. 0 + 8 ಕೂಡಿಸಿದ್ರೆ 8 ಆಗುತ್ತೆ. 4 + 9 4 + 5 ಕೂಡಿಸಿದಾಗ 9 ಆಗುತ್ತೆ. ಈ ಥರ ಕೂಡಿಸ್ಕೊತ ಹೋಗಬೇಕು. ಹೀಗೆ ನಾನು 3 ಅಂಕಿ ಪ್ಲಸ್ ಚಿಹ್ನೆಯನ್ನು ನಾನು ಬಳಸ್ತೇನೆ ಸ್ನೇಹಿತರೆ. 123 ರೂಪಾಯಿ ನಾನು ಒಬ್ಬರಿಗೆ ಕೊಟ್ಟೇನೆ. ಹಾಗೆ 242 ರೂಪಾಯಿ ಈ ಎರಡನ್ನು ಕೂಡಿಸು ಅಂತ ನಮ್ಗೆ ಕೊಟ್ಟಾಗ 3 + 2 ಕೂಡಿಸಬೇಕು, 5 ಆಗುತ್ತೆ. 2 + 4 ಕೂಡಿಸ್ಬೇಕು, 6 ಆಗುತ್ತೆ. 1 + 3 ಕೂಡಿಸ್ಬೇಕು, 1 + 2 ಕೂಡಿಸಿದಾಗ 3 ಆಗುತ್ತೆ. 123 ರೂಪಾಯಿಗಳು ಒಬ್ಬರ ಹತ್ರ, 242 ರೂಪಾಯಿಗಳು ಒಬ್ಬರ ಹತ್ರ ಕೊಟ್ಟಾಗ ನಮ್ಮದು ಒಟ್ಟು ಇಬ್ಬರ ಹತ್ರ ಇಬ್ಬರು ನಾವು ಕೂಡಿಸ್ಕೊಂಡಾಗ ಎಷ್ಟು ಅಮೌಂಟ್ ಸಿಗುತ್ತೆ ನಮಗೆ ಅಂದರೆ 365 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ಇನ್ನೊಂದನ್ನು ನಾವು ನೋಡಬೇಕು. 4 ಅಂಕಿ, ಎಷ್ಟೇ ಅಂಕಿಗಳಿರಲಿ ಅವುಗಳನ್ನು ನಾವು ಕೂಡಿಸ್ಕೊತಾ ಹೋಗ್ಬೋದು ಸ್ನೇಹಿತರೆ. ನಮ್ಮ ಹತ್ರ 1212 ರೂಪಾಯಿ ಹಾಗೆ 4315 ರೂಪಾಯಿಗಳು. ಅಂದರೆ ಸತೀಶ್ ಅನ್ನುವಂಥ ವಿದ್ಯಾರ್ಥಿಗೆ ನಾನು 1212 ರೂಪಾಯಿ ಕೊಟ್ಟಿರ್ತೇನೆ. ಇನ್ನೊಬ್ಬ ವಿದ್ಯಾರ್ಥಿ ಶಾಂತಪ್ಪ ಅನ್ನೋ ವಿದ್ಯಾರ್ಥಿಗೆ ನಾನು 4315 ರೂಪಾಯಿ ಕೊಟ್ಟಿರ್ತೇನೆ. ಅವರಿಬ್ಬರು ಒಟ್ಟಿಗೆ ಕೂಡಿಸ್ಕೊಂಡಾಗ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಾವು ನೋಡೋಣ. ಇವಾಗ 2 + 5 ಕೂಡಿಸಿದಾಗ 7 ಆಗುತ್ತೆ. 1 + 1 ಕೂಡಿಸಿದಾಗ 2 ಆಗುತ್ತೆ. 2 + 3 ಕೂಡಿಸಿದಾಗ ಮತ್ತೆ 5 ಆಗುತ್ತೆ. 1 + 4 ಕೂಡಿಸಿದಾಗ 5 ಆಗುತ್ತೆ. ಇಬ್ಬರು ಅಮೌಂಟ್ ಎಷ್ಟಾಗುತ್ತೆ ಟೋಟಲ್ ಅಂದರೆ 5527 ರೂಪಾಯಿ ಆಗುತ್ತೆ.
ಹೀಗೆ ಕೂಡಿಸುವ ಲೆಕ್ಕವನ್ನು ಮಾಡ್ಕೋಬೋದು ಸ್ನೇಹಿತರೆ. ನಾನು ಕಳೆಯುವ ಲೆಕ್ಕವನ್ನು ಇವಾಗ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಕಳೆಯುವುದು ಅಥವಾ ವ್ಯವಕಲನ, ಇದರ ಚಿಹ್ನೆ ಮೈನಸ್ ಆಗುತ್ತೆ. ಈ ಥರ ಬರುತ್ತೆ. 2 ಅಂಕಿದು ನೋಡೋಣ. ಒಬ್ಬನ ಹತ್ರ ಅಂದರೆ ಸತೀಶನ ಹತ್ರ 300 ರೂಪಾಯಿ 320 ರೂಪಾಯಿ ಕೊಟ್ಟಿರ್ತೇನೆ. ಹಾಗೆ ಶಾಂತಪ್ಪನ ಹತ್ರ 110 ರೂಪಾಯಿ ಕೊಟ್ಟಿರ್ತೇನೆ. ಈಗ ಸತೀಶನ ಹತ್ರ 110 ರೂಪಾಯಿ ತೆಗೆದುಕೊಂಡ್ರೆ ಮತ್ತೆಷ್ಟು ಉಳಿತಾವ ಅಂತ ಪ್ರಶ್ನೆ. ಈಗ ಸತೀಶನ ಹತ್ರ 110 ರೂಪಾಯಿ ತೊಗೋಬೇಕು ನಾನು ವಾಪಸ್. ಜೀರೋದಿಂದ 0 ತೆಗೆದ್ರೆ 0ನೇ ಉಳಿಯುತ್ತೆ. 2 ರೂಪಾಯಿದಂದು 1 ರೂಪಾಯಿ ತಗೊಂಡ್ರೆ ಮತ್ತೆ 1 ರೂಪಾಯಿ ಉಳಿಯುತ್ತೆ. 3 ರೂಪಾಯಿದಂದು 1 ರೂಪಾಯಿ ತಗೊಂಡ್ರೆ 2 ರೂಪಾಯಿ ಉಳಿಯುತ್ತೆ. ಅಂದರೆ ನಾನು ಸತೀಶನ ಹತ್ರ ಇರುವ 320 ರೂಪಾಯಲ್ಲಿ 110 ರೂಪಾಯಿ ಇಸ್ಕೊಂಡಿದ್ರೆ ಸತೀಶನ ಹತ್ರ ಉಳಿಯುವ ಅಮೌಂಟ್ 210 ರೂಪಾಯಿ. ತಿಳಿತು ಸ್ನೇಹಿತರೆ. ಮತ್ತೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇವಾಗ ನಾನು ಶಾಂತಪ್ಪನಿಗೆ 420 ರೂಪಾಯಿ ಕೊಟ್ಟಿರ್ತೇನೆ. ಸತೀಶನ ಅವನ ಹತ್ರ ತೆಗೆದುಕೊಳ್ಳುತ್ತೆ ಹೇಳ್ತೀನಿ, 56 ರೂಪಾಯಿ ತೆಗೆದುಕೊಳ್ಳುತ್ತೇನೆ. ಇದನ್ನು ಯಾತ್ರಿ ಅಂದರೆ 0ರಲ್ಲಿ 6 ಕಳಲಿಕ್ಕೆ ಬರಲ್ಲ, ಅದಕ್ಕೆ 10ರಲ್ಲಿ 6 ಕಳೆದ್ರೆ 4. ಈ 10 ಅಂತ ತಿಳ್ಕೊಂಡಿದ್ದೇವಲ್ಲ, ಇದು ಕಾಯಿಲ ಇಲ್ಲಿ ಇಡಬೇಕು. 2ರಲ್ಲಿ 7 ಕಳಲಿಕ್ಕೆ ಬರಲ್ಲ, ಅದ್ರ ಸಲಕ ನಾನು 12 ಅಂತ ತಿಳ್ಕೊಂಡು 12ರಲ್ಲಿ 7 ಕಳೆದ್ರೆ 6. ಮತ್ತೆ ಒಂದು ಇದು ತೊಗೋಬೇಕು, ಇಲ್ಲಿ ಕೈಲ ಕೊಟ್ಟಿದ್ದೆ ಅಂತ ತೊಗೊಂಡು 4ರಲ್ಲಿ 1 ಕಳೆದ್ರೆ 364 ರೂಪಾಯಿ ಉಳಿತವೆ. ಇದು ಈಗ ಕಳೆಯುವುದು ಕೂಡಿಸುವುದನ್ನು ಒಟ್ಟೊಟ್ಟಿಗೆ ನಾವು ಮುಂದಿನ ಹಂತದಲ್ಲಿ ಅಭ್ಯಾಸ ಮಾಡೋಣ ಸ್ನೇಹಿತರೆ. ನಾನು ನಿಮಗೆ ಒಂದು ಲೆಕ್ಕ ಕೊಡ್ತೇನೆ. 120 ರೂಪಾಯಲ್ಲಿ ಕೂಡಿಸು 100 ರೂಪಾಯಿ ಎಷ್ಟು ಅಂತ ಕೊಟ್ಟಿರ್ತೇನೆ. ಅಂದರೆ 220 ರೂಪಾಯಿ ಆಗುತ್ತೆ. ನಾನು ಅದನ್ನೇ ಕೊಟ್ಟಿರ್ತೇನೆ. 120 ರೂಪಾಯಲ್ಲಿ ಕಳೆ 100 ರೂಪಾಯಿ ಅಂತ ಕೊಟ್ಟಿರ್ತೇನೆ. ಆವಾಗ ಇವಾಗ ಇದು 12 ತಿಳ್ಕೊಬೇಕು, ಇದು 10 ತಿಳ್ಕೊಬೇಕು. 12ರಲ್ಲಿ 10 ಕಳೆದ್ರೆ 2 ಕೈಲ ತಗೋಬೇಕು. 1ರಲ್ಲಿ 2 ಕಳೆದ್ರೆ 0 ಅಂತ, 1 ಕಳೆದ್ರೆ 0. ಈ ಥರ. ಹಾಗೆ ನಾನು ಇನ್ನೊಂದು ಲೆಕ್ಕವನ್ನು ತೋರಿಸ್ತೇನೆ. ಇವಾಗ ನಾನು 450 ಕಳೆ 320. ಇದು ಈಸಿ ಇದೆ ಸ್ನೇಹಿತರೆ. ದೊಡ್ಡ ಅಂಕಿಯಲ್ಲಿ ಸಣ್ಣ ಅಂಕಿ ಕಳೆಯೋದಿದೆ. 0ಕ್ಕೆ 0, 5ರಲ್ಲಿ 2 ಕಳೆದ್ರೆ 3, 4ರಲ್ಲಿ 3 ಕಳೆದ್ರೆ 1, 130 ಅಂತ ಬರುತ್ತೆ. ಇದು ಈಜಿ ಲೆಕ್ಕ. ಇದೇ ಥರ ನಾವು ಮತ್ತೊಂದನ್ನು ನೋಡಿದಾಗ 320ರಲ್ಲಿ 110 ಕಳೆ ಅಂದಾಗ ಇದೂ ಈಜಿ.
ಅಂದರೆ 0ಕ್ಕೆ 0, 2ರಲ್ಲಿ 1 ಕಳೆದ್ರೆ 1, 3ರಲ್ಲಿ 1 ಕಳೆದ್ರೆ 2, 210 ಅಂತ ಆಗುತ್ತೆ. ಇದೇ ಥರ ನಮ್ಮ ವಿಡಿಯೋಗಳನ್ನು ನಿಮಗೆ ತಲುಪಿಸ್ತೇವೆ ಸ್ನೇಹಿತರೆ. ಮುಂದಿನ ಹಂತದಲ್ಲಿ ಗುಣಾಕಾರ ಮತ್ತು ಭಾಗಾಕಾರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಆ ಗುಣಾಕಾರ ಮತ್ತು ಭಾಗಾಕಾರದ ಚಿಹ್ನೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಮುಂದಿನ ಹಂತದಲ್ಲಿ ಹೋಗೋಣ. ಇದು ಗುಣಾಕಾರ, ಇದು ಭಾಗಾಕಾರ. ಅಂದರೆ ಗುಣಿಸುವುದು, ಗುಣಿಸು ಅಂತ ಅರ್ಥ ಆಗುತ್ತೆ. ಗುಣಿಸು, ಇದು ಭಾಗಿಸು ಅಂತ ಅಂದರೆ ಭಾಗ ಮಾಡೋದು, ಇದು ಗುಣಾಕಾರ ಮಾಡೋದು. ಇಂಥ ವಿಡಿಯೋಗಳ ಬಗ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.